ಬರ್ತಡೇ ಪಾರ್ಟಿ ಬರ್ತಡೇ ದಿನ ಇಂತಾಕಿಬಿಟ್ಟ ಐ ಕಾಂಟ್ ಬಿಲೀವ್ ದಿಸ್. 2 ಗಂಟೆ ಕಾರ್ಯಕ್ರಮ ಮುಗಿದಿಂದ 3 ಗಂಟೆ ತನಕ ನೀವು ಒಟ್ಟು ಎಷ್ಟು ಕೇಕ್ ತರ್ತೀರಿ ಅಷ್ಟು ಕಟ್ ಮಾಡಿ ಮನೆಗೆ ಹೋಗ್ತೀನಿ. ಹೇಳ್ತಿರ್ತೀನಿ, ಒಂದು ಹುಡುಗಿಯಿಂದ ಬೆನ್ನು ಹತ್ತದ, ಒಂದು ಎಕರೆ ಹೊಲದಿಂದ ಬೆನ್ನು ಹತ್ತು ದೋಸ್ತ, 1 ವರ್ಷದಾಗ 10 ಹುಡುಗಿಯರು ನಿನ್ನಿಂದ ಬೆನ್ನು ಹತ್ತಾರ. ಮತ್ತೆ ಆ ಮಟ್ಟಕ್ಕೆ ಬೆಳೆದ ನಿಂತಿರ್ತೀನಿ. ಅವರಿಗೆ ಲೇಡಿ ಟೈಗರ್ಸ್ ಹುಲಿ ಹುಲಿ ಮತ್ತೆ ಇಲ್ಲಿ ಯಾಕದಾವ ಈಗ ಈ ನಮ್ಮನೆ ನಾಸ್ತಿದೀವಿ ನೀ ಅವ ಅಂತೆಲ್ಲ ವಿಚಾರ ಮಾಡ್ತಾಳೆ ಆಕಿ. ಹಾಟ್ಯ ಬರೋದು ಬಂದು ಒಂದು 50 ವರ್ಷ ಹಿಂದೆ ಬರಲಿಲ್ಲ ನಮ್ಮೂರಿಗೆ ಅಂತ ಅವಿ. ನಿನ್ನಂತ ಹುಡುಗಿಯರು ಕಟ್ಕೊಳ್ಳಾಕ ನಮ್ಮಂತರ ಹುಡುಗಿಯರು ಮಕ ನೋಡು ತೂತು ಡಾಬರಿ ಆಗೈತಿ. ಯಾಕ ಇನ್ನೂ ಒಂದು ಲೆಕ್ಕಕ್ಕ ಆ ಆಯಿನ ಎಟ್ಟ ಚಂದ ಅದಾಳ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಈ ಕಟ್ಟಿದವ ಈ ನಿನ್ನ ಹೊಟ್ಟೆಯಲ್ಲಿ ಕಟ್ಟಿದವರು ಯಾರು? ಅವ ಸೂಚಾಪ್ ಆಗ್ಯಾನ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನೋಡಕ್ಕೆ ಇಷ್ಟು ಜನ ಬರ್ತಾರಂತ ನಾನು ನಿಜವಾಗಿ ಕನಸಿನಾಗ ಅನ್ಕೊಂಡಿರ್ಲಿಲ್ಲ. ನಿಮ್ಮೆಲ್ಲರ ಪ್ರೀತಿಗೆ ನಾ ಯಾವತ್ತು ಸದಾ ಚಿರೋಣಿ. ಆರಾಮದಿರಲ್ಲ ಹೋಗ್ರಿ. ಇತ್ತನಾರ ಎಲ್ಲರೂ ಆರಾಮದಿರಲ್ಲಣ್ಣ. ಆ ಮ್ಯಾಗಿದ್ದ ಹುಷಾರಪ್ಪ ಗಚ್ಚ ನಿಂದ್ರಿ. ಓಕೆ, ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಅಂಜುಟಿಗೆ ಗ್ರಾಮದ ಎಲ್ಲ ಕಮಿಟಿಯ ಸರ್ವ ಹಿರಿಯರಿಗೂ ಸದಸ್ಯರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಅಪೇಕ್ಷೆ ಮೇರೆಗೆ ಒಂದು ಗೀತೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಅನ್ಕೊಡ್ರಿ. ದಯವಿಟ್ಟು ಸೈಬ್ರಿಗೆ ಕೆಲಸ ಕೊಡುವಂಥ ಕೆಲಸ ನೀವು ಮಾಡಬೇಡ್ರಿ. ದಂಗಾಲ್ ಮಾಡಬೇಡ್ರಿ ಅಣ್ಣ. ದಯವಿಟ್ಟು ಶಾಂತತೆಯಿಂದ ಕಾರ್ಯಕ್ರಮ ನೋಡ್ರಿ. ದಯವಿಟ್ಟು ಗಲಾಟೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಂಗಿಲ್ಲ. ಲಕ್ಷ್ಮಣ ಬಾಬಿ ಪಾಳೆ ನಿಂದೈತ್ ಬಾ. ಆಯ್ಕೊಬೇಕು ನಾವು ಹೋಗ್ಲಿ ಯಾಗಾರ ಎಟ್ಟು ಬಾರಿಗಟ್ರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಣ್ಣಂದ್ರಿಗೂ ಅಣ್ಣ ನಮ್ಮ ಅಣ್ಣಂದ್ರಿಗೂ ಮೊದಲ ಇಂಡಿ ತಾಲೂಕು ಮಂದಿ ಮನಗಂಡು ತಿಂಡಿಯಾರು ಇರ್ತಾರೆ ಇಲ್ಲಿ. ಓಯ್ ಓಯ್ ನಮ್ಮ ಹೆಣ್ಮಕ್ಳು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಬರ್ಲಿ ಆಧಾರ್ ಕಾರ್ಡ್ ಬಂದಿ ಒಂದ್ಸಲ ಚಪ್ಪಾಳೆ ಜೋರಾಗಿ ಬರ್ಬೇಕು. ಒಂದ್ಸಲ ಜಾಸ್ತಿ ಸೌಂಡ್ ಬರ್ಬೇಕು. ಯಾವ ಸಾಕ್ ಬಿಡ್ರಿ. ಯಾಕ ಭಯ ಅಲ್ಲ? ಭಯ ಅಲ್ಲ, ನಾನು ಮಾತ್ರ ರೊಟ್ಟಿ ಮಾಡಕ್ ಬರಾಕಿಲ್ಲ. ಇಲ್ಲ ಅಂದ್ರೆ ರೊಟ್ಟಿ ಬಡ್ದಂಗ್ ಬಡ್ದ್ ಬಿಡ್ತೀವಿ ನಾವು. ಹೌದಿಲ್ರಿ? ಈಗ ನಿಮ್ಮ ಚಪ್ಪಾಳೆ ಹೊಡ್ಸ್ ನೋಡೋಣ ಯಾರು ಹೆಚ್ಚಕೈತಿ ಕೇಳೋಣ. ಹೌದಾ? ನೋಡ್ರಿ ಅಕ್ಕ ಅವ್ವ ಚಿಗವುಗಳು ಒಂದ್ಸಲ ಅವ್ರಕಿನ್ನ ಜಾಸ್ತಿ ಸೌಂಡ್ ಬಂದಿರ್ಬೇಕು ನಮ್ದು. ಬರ್ಲಿ ಒಂದ್ಸಲ ಲೇಡಿ ಟೈಗರ್ ಸೌಂಡ್ ಚಪ್ಪಾಳೆ. ಅವಿ ನನಗೆ ಚಪ್ಪಾಳೆ ಹೊಡೆಯಲಾರದು ಬೇಜಾರಾಗಿಲ್ಲ. ಮತ್ತೆ ಏನ ಅಂದಲ್ಲ ಅವರಿಗೆ? ಲೇಡಿ ಟೈಗರ್ಸ್ ಹುಲಿ ಹುಲಿ. ಮತ್ತೆ ಇಲ್ಲಿ ಯಾಕದಾವ ಮತ್ತೆಲ್ಲಿರ್ಬೇಕು? ಯಾವ್ದಾರ ಕಾಡ್ನ್ಯಾಗ ಇಲ್ಲ ಬೋನ್ಯಾಗ ಇರ್ಬೇಕು. ನೀ ಏನೇನೋ ಬಿಲ್ಡಪ್ ಕೊಡ್ತೀರಿ. ನಿಮ್ಮ ಅವನು ನಾಡ್ನಾಗಿದ್ರು ಹುಲಿನ, ಕಾಡ್ನಾಗಿದ್ರು ಹುಲಿನ. ಗೊತ್ತೈತಿ ನಿಮ್ಮ ಮನೆ ಬಂದ್ಮೇಲೆ ಏನಾಗ್ತೀರಿ ಅನ್ನೋದು ಗೊತ್ತೈತಿ ಅಣ್ಣ. ಈಗ ನಮ್ಮದು ಎಷ್ಟೈತಿ ಕೇಳ ಗರ್ಜನೆ. ಇಂಡಿ ತಾಲೂಕಿನ ಮಂದಿ ಹುಲಿಗಳ ಅವಿ ಬಿಡು ಸೌಂಡ್ ಮಾಡಿ ಮನೆಗೆ ಹೋದಾರ ಗಪ್ಪನ. ಓಕೆ, ಥ್ಯಾಂಕ್ ಯು. ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಕೇಳಿ ನಮ್ಮ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರ ಕಂಡ ಸಿರಿಯಲ್ಲಿ ಮತ್ತೊಂದು ಸೊಗಸಾದ ಗೀತೆ. ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ನನ್ನ ಗೆಳೆಯರ ಬಳಗದವರಿಗೂ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಮ್ಯೂಸಿಕ್ ಮೈಲಾರಿಯ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳ್ತಾ ಈಗ ಕೇಳಿ ಒಂದು ಸೊಗಸಾದ ಗೀತೆ. ಸಿಂಗಲ್ ಡಬಲ್ ನಮಗೆ ಸಿಂಗಲ್ ರೂಢ ಇಲ್ಲ, ಡಬಲ್ ಬೇಕು. ಓಕೆ, ಹಾಕು. ಡಬಲ್ ಕಂಪ್ನಿ ಗಾಡಿ ಡ್ರೈವರ್ನ ಗೊತ್ತೈತಿಲ್ಲ. ಅಣ್ಣ ಮ್ಯಾಗ ವಯರ್ ಐತಪ್ಪ. ಅಲ್ಲ ನಾ ಹಾಡ್ತೀನಿ ಬಿಡ, ನಾ ಹಾಡತ್ತೀನಿ, ನೀವು ವಯರ್ ಐತಿ ಹುಷಾರಿ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಒಂದ್ಸಲ ಬರ್ಲಿ, ಒಂದ್ಸಲ ಜೋರಾಗಿ ಚಪ್ಪಾಳೆ. ಜೋರಾಗಿ ಅಣ್ಣ ನೋಡ್ರಿ, ಆ ಬಾಕ್ಸ್ ಕೆಳಗೆ ಬಿದ್ದು ಅಂದ್ರೆ ಮುಂದ್ಲಾರ ಒಂದು 8 ಮಂದಿ ಗಪ್ಪಕ್ಕಾರ. ಮತ್ತೆ ನಾ ಸೂಕ್ಷ್ಮ ಹೇಳ ಹತ್ತೀನಿ, ನಿಮಗೆ ಅರ್ಥ ಮಾಡ್ಕೋರಿ. ಬಾಕ್ಸ್ ಬಿದ್ರೆ ಹೊಡೆದ್ರಲ್ಲ, ನಾಳೆ ಹೊಸವು ತರ್ತೀನಿ ನಾನು, ನನಗೇನು ಟೆನ್ಷನ್ ಇಲ್ಲ. ಆದ್ರೆ ನಿಮ್ಮ ಜೀವಕ್ಕೆ ಏನಾರು ಧಕ್ಕೆ ಆತಂದ್ರೆ ನಾನು ತರೋಕ್ಕಾಗಲ್ಲ, ಕಮಿಟಿ ಯಾರು ತರೋಕ್ಕಾಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋರಿ ಅಣ್ಣ. ಕೇಬಲ್ ಕೇಳತ್ತವು, ಬಾಕ್ಸ್ ಬೀಳ್ತಾವೆ, ಗ್ಯಾರಂಟಿ ಬೀಳುತ್ತೆ ಸರ್.
ಸಾಹೇಬರು ಬಂದ್ರು, ದಯವಿಟ್ಟು ಸಾಹೇಬ್ರಿಗೆ ಕೆಲಸ ಕೊಡಬಾಳ್ರಿ ಅಣ್ಣ. ದಯವಿಟ್ಟು ಕಮಿಟಿಯರ್ ನೀವು ಸಹಕರಿಸ್ಬೇಕ್ರಿ ಅಣ್ಣ ನಮಗೆ. ಯಾಕಂತ ಕೇಳ್ರಿ, ನಾವು ಬಾಕ್ಸಿಂಗ್ ಚಂಚಿನ್ ಮಾಡತ್ತಿಲ್ಲ, ಮುಂದೆ ನಿಂತರ ಬಗ್ಗೆ ವಿಚಾರ ಮಾಡತ್ತಿನ. ಬಿತ್ತಂದ್ರೆ ಜೀವಕ್ಕೆ ಹಾನಿ ಆತಂದ್ರೆ ಯಾರೂ ಇರಂಗಿಲ್ಲ ಇಲ್ಲಿ. ಈಗ ಬಿದ್ದರೆ ಬೇಳೆ ಆಳದ ವಿಚಾರ ಮಾಡಿ. ಏ ಅಣ್ಣ, ಅಲ್ಲಿ ಸೌಂಡ್ ಹುಡುಗರು ಅದಾರ, ಅವ್ರಿಗಾರ ಹಾದೇ ಬಿಡ್ರಿ ಹೋಗ್ಲತ್ತಾಗ. ದಯವಿಟ್ಟು ಅಲ್ಲಿ ಸೌಂಡ್ನವ್ರಿಗೆ ಹಾದೇ ಬಿಡ್ರಿ ಅಣ್ಣ. ದಯವಿಟ್ಟು ಅಣ್ಣ ಸೌಂಡ್ ಯಾರು ಹುಡುಗರಿಗೆ ದಾರಿ ಬಿಡ್ರಿ ಅಣ್ಣ. ಬಾಕ್ಸ್ ಹುಷಾರಣ್ಣ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಯಾರೂ ಇರಂಗಿಲ್ಲ ಅಣ್ಣ, ಅರ್ಥ ಮಾಡ್ಕೊರಿ. ನಮಗೋಸ್ಕರ ನಮ್ಮ ಫ್ಯಾಮಿಲಿ ಇರುತ್ತೆ, ಮೊದಲು ಅದು ತಲೆಯಾಗಿರಲ್ರಿ ಅಣ್ಣ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ನಂತರ ನಮ್ಮ ತಂಡದ ನೃತ್ಯಗಾರ್ತಿಯನ್ನು ಬರಮಾಡಿಕೊಳ್ಳೋಣ. ಇಲ್ಲೇ ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ ಅಣ್ಣ. ಅಲ್ಲ, ಕಲಾವಿದರು ಬರಕಾರ ದಾರಿ ಬಿಡ್ರಿ ಅಣ್ಣ. ಹಿಂಗೆ ಯಾಕೆ ನಮ್ಮ ಮಂದಿ ಒಟ್ಟರು ನೀವು? ದಯವಿಟ್ಟು ಹೆಣ್ಮಕ್ಳು ಬರ್ತಿರ್ತಾರ, ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ. ಸ್ವಲ್ಪ ಅಲ್ಲಿ ಜಾಗ ಬಿಡ್ರಿ. ಏ ಹುಲಿಗಳ ಮನೆ ಮುಂದಿದ್ದಾರೆ. ಏ ಅಣ್ಣ, ಏಯ್ ಮ್ಯಾಕ್ ಕಳಿಸ್ಲೇನಪ್ಪ ಸರ್ನ, ಕೆಳಗೆ ಹಾಕವ್ರನ್ನ ಅಪ್ಪಾಜಿ ಒಟ್ರು. ಓಕೆ, ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ನಮ್ಮ ತಂಡದ ಗಾಯಕರು ನಮ್ಮ ಶ್ರೀದೇವಿ ಮೇಡಮ್ ಅವರ ಕಂಠಸಿರಿಯಲ್ಲಿ, ಜೊತೆಗೆ ಸಾಥ್ ನೀಡಲು ನಮ್ಮ 750 ರೂಪಾಯಿ ಕೊಟ್ಟಾರ ಗೀತೆಯ ಮಾಲಕರು ನಮ್ಮ ಸುರೇಶ್ ಇಂಜಿಗಿರಿ ಅವರ ಕಂಠಸಿರಿಯಲ್ಲಿ. ಹಾ, ಚಲೋದ್ ಹಾಡ್ರಟ. ಹಾ, ಹಡಿ ಹಲ್ಲಿ. ಹಾಂ ಇರ್ಲಿ ಅಲ್ಲ, ದಯವಿಟ್ಟು ಯಾರು ಹೊಡಿಬೇಡ. ಹಲೋ ಯಾನ ನೀವು ಅಲ್ಲಿಂದ್ರಿ, ನೀವು ಏನಾಗೈತಿ ಮುಗಿದಿಂದ 1 ತಾಸು ನಾನು ನಿಮಗೆ ಟೈಮ್ ಕೊಟ್ಟು ಹೋಗ್ತೀನಿ. ಬರ್ತಡೇ ಎಲ್ಲರೂ ವಿಶ್ ಮಾಡಿರಿ ಅಂತ, ಎಲ್ಲರೂ ಕೇಕ್ ಕಟ್ ಮಾಡಿಸಿರಂತ. ದಯವಿಟ್ಟು ಈ ಕಾರ್ಯಕ್ರಮ ಅಸ್ತವ್ಯಸ್ತ ಮಾಡಬೇಡ್ರಿ ಅಣ್ಣ. ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಬರ್ತಡೇ ನನ್ನ ಮ್ಯಾಗ ಪ್ರೀತಿ ಅಭಿಮಾನ ಅನ್ನೋದಿತ್ತಂದ್ರೆ 2 ಗಂಟೆ ತನಕ ಯಾರೂ ವೇದಿಕೆ ಮ್ಯಾಗ ಬರಬೇಡ್ರಿ. 2 ಗಂಟೆ ಕಾರ್ಯಕ್ರಮ ಮುಗಿದಿಂದ 3 ಗಂಟೆ ತನಕ ನೀವು ಒಟ್ಟು ಎಷ್ಟು ಕೇಕ್ ತರ್ತೀರೋ ಅಷ್ಟು ಕಟ್ ಮಾಡಿ ಮನೆಗೆ ಹೋಗ್ತೀನಿ. ಆದ್ರೆ ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾರೂ ವೇದಿಕೆ ಮ್ಯಾಗ ಬರಬೇಡ್ರಿ. ಅದು ನಮ್ಮ ಹುಡುಗರಾಗಿರ್ಲಿ, ನನ್ನ ಅಭಿಮಾನಿಗಳಾಗಿರ್ಲಿ, ಯಾರೇ ಇರಲಿ, 2 ಗಂಟೆ ತನಕ ಒಬ್ಬರು ವೇದಿಕೆ ಮ್ಯಾಗ ಬರಬೇಡ್ರಿ. ಇದು ನಿಮ್ಮಲ್ಲಿ ನಾ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ. ಓಕೆ, ಥ್ಯಾಂಕ್ ಯು. ಹಾಗೇನೆ ನನ್ನ ಆತ್ಮೀಯ ಸೋದರ ಆಗಿರ್ತಕ್ಕಂಥ ಜೋಶ್ನಾಗ ಅಲ್ಲಿ ಹೋದಿ ಹೊಳೆ ಬರೋದ ಇಲ್ಲಿ. ಏನ ಯಾಕೆ ಧೈರ್ಯ ಮುಂದೆ ಹೋಗಿನಂದ್ರ ನಮ್ಮ ಅಣ್ಣತಮ್ಮರು ಅದಾರಲ್ಲ, ಆ ಧೈರ್ಯದ ಮೇಲೆ ಹೋಗಿನಿ ನಾನು. ನಿನಗ ಅಣ್ಣತಮ್ಮರು ಅಂದಾರ ಯಾರೀಗ? ಏ ಹೂ ಅನ್ರು ಒಬ್ರನಾರ. ಏ ತಡಿ, ಲಕ್ಷ್ಮಿಯವ್ರ ಅಣ್ಣಾರ ಎಷ್ಟು ಮಂದಿ ಇದ್ರಿ? ಕೈ ಎತ್ರಿ. ಏ ನಮ್ಮ ಅಣ್ಣ, ನಮ್ಮ ತಮ್ಮದ ನೋಡಲ್ಲಿ. ಏಯ್, ಇಲ್ಲೊಬ್ಬವ ಅಲ್ಲೊಬ್ಬ ನಿಮ್ಮ ಅಣ್ಣತಮ್ಮರ ಕೈ ಎತ್ತೆ ನೋಡಲ್ಲಿ. ಹೌದು ಹೌದು, ಈಗಿನ ಬಿಡ್ತೀವಿ, ನಾವು ಬಾವು ಕಣಿಸ್ತೀವಿ. ಯಾಕ ನಮ್ಮ ಅಣ್ಣತಮ್ಮರು ಹುಲಿಗಳದಾವ, ಟೈಗರ್ಸ್ ಅದಾರ ಅವರು. ನಿಮ್ಮ ಅಣ್ಣತಮ್ಮರು ಇಬ್ರು ಆದ್ರೆ ನಮ್ಮ ಮಾವಂದ್ರು ನೋಡಲ್ಲಿ ಎಷ್ಟು ಮಂದಿ ಅದಾರ. ಹೌದು, ಇಲ್ಲಿ ಬಿಡ, ಅಲ್ಲಿ ಮ್ಯಾಗ ನೋಡ ಕೋಡಿ ಮತ್ತ ಹಾಯ್ ಅಂತ ಮುಂದಕ್ಕೆ ಬಂದಿರ ಬೋ. ಮತ್ ನಾಳೆ ಇಕ್ಕಿನ ತೊಗೊಂಡೋಗಿ ಎಲ್ಲಾರ ಹಾಸೋದಾಗತ್ ನಾವು. ಇಲ್ಲ ನಮ್ಮ ಅಣ್ಣಂದ್ರು. ಥ್ಯಾಂಕ್ ಯು ಸೋ ಮಚ್. ನನ್ಗೋಸ್ಕರ ಜನ ಎಲ್ಲ ಬಂದಿರಲ್ಲ, ಖುಷಿ ಆಯ್ತು ನಂಗೆ. ಲಕ್ಷ್ಮಿ ನೋಡಕ್ ಕೆಟ್ಟ ಮಂದಿ ಬಂದಿರಿ, ಕೈ ಎದ್ರಿ. ಅಕ್ಕಗಳ ನೀವರ ಎತ್ರಿ ಎಂದು ಸಪೋರ್ಟ್ ಮಾಡ್ಬೇಕು. ಒಬ್ರು ಇಲ್ಲ. ಮೈಲಾರಿ ನೋಡಕ್ ಕೆಟ್ಟ ಮಂದಿ ಬಂದಿರಿ. ನೀ ಬಿಡದ್ ಬಿಟ್ಟು ನಾಳೆ ಒಂದ್ ಕೆಲಸ ಮಾಡಿ. ಏನ್ ಮಾಡ್ಬೇಕು? ಒಬ್ರು ಬಂದಿಲ್ಲ, ನೀ ಊರ್ಲಕೊಂಬನ್ನಿ. ಯಾಕ ಅವ್ರಿಗೆ ಬಿಟ್ಟು ಕೊಡಲ್ಲಾಗ್ಯಾರ? ಯಾಕಂದ್ರ ಎತ್ತಬೇಕನ್ನಾಗತ್ತಾರ, ಎತ್ತಾಕತ್ತಿಲ್ಲ ಅಷ್ಟ ಅವ್ರು. ಏನ ಕೈಯ 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 ಅಲ್ಲವಿ, ನಿಮ್ಮ ಮಂದಿನ ನೀನ್ ನೋಡಕ್ ಬಂದಿಲ್ಲ ಅಂದ್ರೆ ಇನ್ನು ಹೊರಗಿನ ಯಾರು ಬರ್ತಾರೆ? ಇಲ್ಲ, ಅವ್ರು ಮುಜುಗರ ಮಾಡ್ಕೊಳತ್ತಾರ. ಅಣ್ಣ ನೀ ಕುಂದ್ರು, ಅಣ್ಣ ಕುಂದ್ರು. ಅಣ್ಣ ನೀ ರೊಚ್ಚಿಗೆ ಹೇಳ್ಬಿಡ, ಸುಮ್ಮಿರು. ಅಣ್ಣ ನೋಡ್ಬೇಕಿತ್ತ ನಿಂಗೆ? ಆ ಗ್ವಾಡ್ಯಾಗ ಸುಮ್ಮ ಇತ್ತದ, ನೀನ ಹೋದೆ ಇಲ್ಲಿಗೆ. ಹಂಗ ರೊಚ್ಚಿಗೆ ಇರ್ಬೇಡ. ಒಟ್ಟ ರೊಚ್ಚಿಗೆ ಹೇಳ್ಬೇಡಿ, ಬೇಕಾದ್ರೆ ಹೋಗುವ ಕೊಟ್ಟು ಹೋಗ್ತೀನಿ. ಮಾವ ಯಾರಿಗೆ ಹಂಗ ನಗು? ಸ್ವಲ್ಪ ನೋಡಿ, ನಗು ಬರತ್ತಿಲ್ಲ ನಿಂಗ? ಯಾರ ಯಾವ ಮಾವ? ಅಲ್ಲಿ ಕುಂತಾನಲ್ಲ ಮಾವ, ನೋಡಲ್ಲಿ. ಅಯ್ಯೋ, ಆ ಟೊಪಿಗೆ ಕಾಕ. ನಗು ನಗು. ಅವೇ
ಅಯ್ಯೋ ಅವ ಇಲ್ಲಿ ಇಲ್ಲ ಕಾಕ, ಇಲ್ಲಿ ಅಟ್ಟ ಕೂತಾನ. ಹಾ 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 ನಿಂದ 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 ಮಾವ ಅವೇ ಬಿಡು. ಯಾಕ ನಿಮ್ಮ ಮೌನ್ ಹೋಗಿ ಹೋಗಿ ಹಳೆ ಎತ್ತಿ ಬೆನ್ನೆತ್ತಲಿ ಮನಗಂಡು ಹೋರಿದ ನೋಡಿಲ್ಲ. ಬ್ಯಾಡ ಮಾದೇಶ. ಅಯ್ಯೋ ಕಾತಿಯ ಮಾದೇಶ ಸೂಚಾಪಾಗ್ಯಾನ. ನಾಯಿಸು ನೀ ಮಾದೇಶ. ಹಾ ಅವ ನೀನೇನ ಐಸು ಐಸು ಅವ ಮಾದೇಶ. ಅಪಿ ಯಾಕ ಮಾದೇಶ ಗಪ್ಪಾಗ್ಯಾನ. ಮಾದೇಶ ಮಾದೇಶ ಇಲ್ಲ ಅಂದ್ರೆ ಏನತ್ತ ಸುರೇಶ್ ಅದಾನಲ್ಲ. ಅಯ್ಯೋ ಬೇಡ ಬೇಕಾಗಿಲ್ಲ. ಅಯ್ಯೋ ಮಾದೇಶ ಬೇಕು. ಅವಂದ್ 750 ಗೊತ್ತಿಲ್ಲ ನಿನ್ನ ಗಜ. ಏನದು 200 ರೂಪಾಯಿ ಏನು 750 ರೂಪಾಯಿ ಕ್ವಾಟ್ ಬಿಟ್ರೆ ಅನ್ನದ ಗಾಡಿ ಹಂಗ. ಅಯ್ಯೋ ಸೀಕ್ರೆಟ್ ಮೇಂಟೈನ್ ಮಾಡ್ತೀರ ನಂಗಾತು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ಧನ್ಯವಾದಗಳು. ನೀವು ಹಾಡ್ರಿ ಅವ ಚಪ್ಪಳಿ ಹಾಡ್ರಿ. ಬರ್ರಿ ಚಪ್ಪಾಳೆ, ನಾ ಹೇಳ್ಬೇಕು ಅವ್ರಿಗೆ. ಬರ್ಲಿ ಸೌಂಡ್ ಬರ್ಲಿ. ಯಾರು ಚಪ್ಪಾಳೆ ಹೊಡೆದಿರಿ ನಿಮಗೆ ವೀರಭದ್ರೇಶ್ವರ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡಲಿ ನಿಮ್ಮನ್ನ. ಹೌದು ಇಷ್ಟು ಹೇಳಿದ್ರೆ ಯಾರು ಚಪ್ಪಾಳೆ ಹೊಡಿಲಾರ ಸುಮ್ ಕೂತಿರಲ್ಲ. ಹಾ ಆ ವೀರಭದ್ರೇಶ್ವರ ಲಗುನ ನಿಮ್ಮನ್ನ ಏನದು ಗ್ಯಾಪ್ ಕೊಡ್ಬೇಡ. ಚಪ್ಪಾಳೆ ಹೊಡೆಯಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂಡ್ ಬರ್ತೀನಿ. ಓ ಚಪ್ಪಾಳೆ ಹೊಡಂತ ಬರ್ಲಿ ಜೋರ ಚಪ್ಪಾಳೆ. ಬೇಚ್ಗವ ಹೊಡಿ ಬೇ. ನೀ ಏನು ಮೊಮ್ಮ ಮುಚ್ಕೊಂಡ್ ಕುಂತಿದಿ? ನೋಡ ಯಾಕ ಕರೋನಾ ಸಾಕಾಗಿಲ್ಲ ನೋ 3-4 ವರ್ಷ. ಓಕೆ ಥ್ಯಾಂಕ್ ಯು. ಈಗ ಅದ್ಭುತವಾದ ನೃತ್ಯ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ತೇಜು ಅವರ ಒಂದು ಅದ್ಭುತ ನೃತ್ಯ ಇರೋದಂತ ಹೇಳ್ದ. ಸಮಾಧಾನಕರ ಬಹುಮಾನ. ಏನೋ ಒಂದು ಮ್ಯಾಟ್ನೇ ನಿಂದ್ರವಲ್ಲ, ಏನು ಬರೀ ಅಲ್ಲೇ ಹೋಗತ್ತಪ್ಪ. ಲಕ್ಷ್ಮಣ ನಿನಗರ ಗೊತ್ತಾಗೋದಿಲ್ಲ. ಅಲ್ಲ ನಾ ಕುದುರೆ ತೆಳಗ್ ಹೋಗ್ತದ ಮಾಡಿದ್ದೇನ ಕೈಗೊತ್ತ ಕೂತಿದ್ದೇನ. ಅವು ಈ ಕುದುರೆ ಇವತ್ತು ತೆಳಗ್ ಹೋದ್ರೆ ಹೊಳೆ ಮ್ಯಾಗ ಬರೋದಿಲ್ಲದ. ಯಾಕಂದ್ರೆ ಮಾಲಕರು ಭಾಳ ಮಂದಿ ಬಂದಾರ ಇವತ್ತು. ಅದ್ರಾಗ ಆ ಕುದುರೆ ಹೋದ್ರೆ ಹೊಳ್ಳ್ಯಾರ ಬಂದಿತ್ತು. ಈ ಕುದುರೆ ಹೋದ್ರೆ ಇದ್ರ ಹೇಳಕ್ ಹೆಸರಿಲ್ಲಂಗ ಆಕೈತಿ. ಮತ್ತ ಏ ಇಲ್ಲ, ಅದು ಕುದುರೆ ಹೋಗಿದ್ರೆ ನಾನು ಅದ್ರ ಜೊತೆ ಹೋಗ್ಬೇಕಂತ ಮಾಡಿದ್ದೆ. ಅವೇ ಅದು ಲೈಟ್ ಆಗಿ ಟೈಟ್ ಆಗಿತ್ತು. ಓ ಹೌದನ. ಹಾ ಏನಂತಾರ ಅವ್ರಿಗೆ? ಕುಡುಕರು ಸತ್ತಿನಿ. ಮತ್ತೆ ಕುಡವರಿಗೆ ಕುಡುಕಲರ ಮತ್ತೇನಂತಾರ್ರಿ? ಏಯ್ ಮಾದೇಶ 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 ಸೋಚಾಪ್ ಆಗ್ಯಾನ. ಮಾದೇಶ್ ನೋಡಲೆ. ಹಾ ನೀ ಜೂನಿಯರ್ ಮಾದೇಶ ಕುಂದ್ರೆ ಏನಂದಿಲ್ಲ ಕುಡುಕ್ರ ಕುಡುಕರು. ನಿನ್ನವನು ಇನ್ನೊಮ್ಮೆ ಕುಡುಕ್ ಅಂದಿದ್ದ ಕರೆ ಆದ್ರೆ ನಿನ್ನ ಹೆಡಕು ಮರಿ ಹಂಗ್ ಬಿಡುತ್ತೀನಿ ಮತ್ತ. ಏ ಯಾಕ ಕುಡುಕಲರ ಮತ್ತೇನನ್ಬೇಕು? ಹಾ ಮದ್ಯ ಪ್ರೇಮಿಗಳ ನಂಬಕು. ಅಯ್ಯೋ ಇವ್ರಿ ಬಿಲ್ಡಪ್ ಬೇರೆ ಕೇಳು ಅದಕ್ಕ. ಅವಿ ಹಾ ಇಡೇ ಲಾಕ್ಡೌನ್ ಯಾಗ ನಿಮ್ಮಂತ 30 ರೂಪಾಯಿ ಲಿಫ್ಟ್ ಖರ್ಚು ಹುಡುಗಿಯಾರಿಂದ ಸರ್ಕಾರ ನಡೆದಿಲ್ಲ. ನಮ್ಮಂತ 270 ರೂಪಾಯಿ ಕ್ವಾರ್ಟರ್ ಕುಡಿ ಮಕ್ಕಳಿಂದ ಸರ್ಕಾರ ನಡೆದೈತದ. ಒಟ್ಟು ನಮ್ಮದೈತಲ್ಲ ಮೇಳ. ಅಲ್ಲ ನೀ ರೊಕ್ಕ ಹೆಂಗ್ ತೊಗೊಂಬರ್ತಿ ಹೇಳನು? ಅವಿ ನೀ ಕುಡಿದಿಲ್ಲನ? ನಾ ಕುಡಂಗಿಲ್ಲ, ಹಾಲು ಕುಡಿತೀನ. ಏನ ಹಾಲು ಕುಡಿತೀನಿ ಈಗೂ? ಹಾ ಹೌದು. ಏ ಇಲ್ಲ, ನಾನು ಎಮ್ಮಿ ಹಾಲು ಕುಡಿತೀನಿ. ಎಮ್ಯು ಮತ್ತ ಹಂಗಾರ ಹೇಳ ನಿನ್ನ. ಹಾ ನೀ ಬೇರೆ ತಿಳ್ಕೊಬೇಡ. ಅಯ್ಯೋ ಇವ ಪೂರ ಬರ್ಗೆಟ್ಟ ಬಂದಾನ ಅನ್ಸತಿ ಇವತ್ತ. ಅದಕ್ಕೆ ಅಣ್ಣ ಹುಷಾರಿ. ಮೊದಲ ನೈಟ್ ಪ್ಯಾಂಟ್ ಹಾಕಿ ಹಳ ಮುಳ್ಳ ಎದ್ದು ಕುಂದ್ರೋಗ ಯಾವನಾರ ತೆಳಗ್ ಜಗ್ಗ್ಯಾನ ಮತ್ತ. ಏ ಜಗದನೆ ಅವಿ ಹೇಳಿ ಯಾ ಹಾಲು ಕುಡಿತಿ? ನಾನು ಎಮ್ಮಿ ಹಾಲು ಕುಡಿತೀನಿ. ಅವನ ಕುಡಿ ಭಾಳ ಚಲೋ. ಯಾಕ? ಬಿಚ್ಚಿ ಬಿಟ್ಟು ಕುಡ್ಲಿ ಅವನವನು ಇಲ್ಲಿ ಊರಿಂದ ಅಡ್ಡಾಡಿ ಬಂದಿರತ್ತಾವ. ಯಾಕಂದ್ರ ಅದ್ರೊಳಗ ಕ್ಯಾಲ್ಸಿಯಂ, ವಿಟಮಿನ್ ಡಿ, ವಿಟಮಿನ್ ಸಿ. ನೀ ಹಾಲು ಕುಡಿತಿಲ್ಲ? ಹೌದು. ದಿನ 3 ಹೊತ್ತು ಕುಡಿತಿಲ್ಲ? ಹೌದು. ಈ ಲೈಟಿಂಗ್ ಕಂಬ ಅಳಿಗಾಡ್ಸಿಲ್ಲೇ ಐತಿ. ಏ ಹಂಗೆ ಅಳಿಗಾಡ್ಸಕ್ ಬರ್ತೈತ್ರಿ? ನಿಮ್ಮವನು ನಾವು ದಿನ 10 ಕಂಬ ಅಳಿಗಾಡಿಸ್ತೀವಿ. ಹೆಂಗ 3 ಬೇಡ 4 ಕ್ವಾರ್ಟರ್ ಬಿತ್ತಂದ್ರೆ ಅಯ್ಯಿ ಎಲ್ಲ ಕಂಬ ತಾವ ಅಳಿಗಾಡ್ತಾವ. ಅಯ್ಯ ಅದಕ್ಕೆ ಕುಡುಕ್ರಂತೀವಿ ನಾವು. ನಿನ್ನವನು ಕುಡಿದು ಓಣಿ ಹಿಡಿದು ಹೊಂಟಿವಿ ಅಂದ್ರೆ ಅಂಜುಟಿಗೆ ಆಗ ಒಂದು ನಾಯಿ ನಮ್ಮ ಮುಂದೆ ಬರಂಗಿಲ್ಲ. ಏ ಹಂಗಂಗ್ ಬರಂಗಿಲ್ರಿ, ಎಲ್ಲರೂ ಮುಂದ್ ಕಾಮನ್ ಆಗಿ ಬರ್ತಾವ. ಅವನು ಮ್ಯಾಗ ಬಿದ್ದು ಸತ್ತಿಗೆತ್ರವ. ಓ ಅದಕ್ಕೂ ಭಯ ಅವ್ರಿಗೆ. ಹಾ ನೀ ನಗಬೇ ನಕ್ಕಿ ಅಲ್ವ ಆಮ್ಯಾರ. ಆಕಿ ಈಗ ನಗತಾಳ ನೋಡು. ನಗ ಚೀ ಕಾಳಿ ಆಯ್ ಮುದುಕಿ ಏನೋ ನಗತ್ತೀವ ನೀ. ಐ ಲವ್ ಯು ನಗ. ಏನಂದಿ? ಅವಿ ಬರೀ ಮುದುಕಿಗೆ ಐ ಲವ್ ಯು ಅಂದ್ರೆ ಎಲ್ಲರ ನಕ್ರಿ ಇವ್ರು. ಹೌದು. ಅದ ಬ್ಯಾರೆ ಯಾರಿಗಾರ ಅನ್ಲಿ ಉಸಿರು ಕೊಡ್ಲಿ ಬಡಿ ತೊಗೊಂಡ್ ಬ್ಯಾನ್ ಹತ್ತಾರ. ಸುಮ್ಮನ. ಹಾ ಎದಕ್ ಬೇಕ ನಮಗ?
ಆರಾಮದಿಲ್ಲ ಆಯಿ ಎಲ್ಲ ಮುಗ್ದಿನ ಪರ್ಸನಲ್ ಭೇಟಿ ಆಗಿನಿ ಯಾಕೆ ಭೇಟಿ ಆಗ್ಬೇಕು? ಫೋನ್ ನಂಬರ್ ಕೊಡ್ತೀನಲ್ಲ ನಮ್ಮ ಅಜ್ಜ ಅದಾನ, ಹುಷಾರಿರು. ಆಚೆಗೆ ಬ್ಯಾಸರಿಗೆ ಮುಂದೆ ತಂದು ಕುಂದರ್ಸ್ಯಾನ. ಕೊಡ್ಬೇಡವ ನೀ, ಆಮೇಲೆ ನಿನ್ ನಂಬರ್ ಅದು ಕೊಡಕ್ ಹೋಗ್ಬೇಡ. ಆರಾಮದಿಲ್ಲ ಆರಾಮ್. ಈಗ ಹಿಂಗದಿ ಅವಾಗ ಹೆಂಗೆ ಇದ್ದೆ ಅಯ್ಯನ ಬರ್ತಡೆ ಪಾರ್ಟಿ ಬರ್ತಡೆ ದಿನ ಇಂತಾಕಿಬಿಟ್ಟ. ಐ ಕಾಂಟ್ ಬಿಲೀವ್ ದಿಸ್. ಓಕೆ ಯಾವ 4 ದಿನ ಇಟ್ಕೊಂತಿಲ್ಲ ನನಗ. 4 ದಿನ ಇಟ್ಕೊಂತಿಲ್ಲ, ಮನಿಯೊಳಗೆ ಇಟ್ಕೊಂತಿಲ್ಲ ಅಂತ ಕೇಳತ್ತೀನಿ. ಯಾರು ಅಜ್ಜನ? ನಮ್ಮ ಆಯಿ ಕೇಳತ್ತೀವ ಏನ? ಆಯ ಅಜ್ಜನ ಕೇಳತ್ತೀವ? ಅಲ್ಲಿಲ್ಲ, ನಮ್ಮ ಅವ್ನ್ ಕೇಳತ್ತೀನ. ಇರಲ್ಲ ಹಾ, ಯಾಕಂದ್ರ ಇರಲ್ಲ ದೊಡ್ಡದೈತಿ. ಅದ ಆಯಿ ಎಲ್ಲರೂ ಹೊಲಕ್ ಪಲಕ್ ಹೋದಾಗ ಅಜ್ಜಗ ಅನುಕೂಲ ಆಕೈತಿ. ಅಂದ್ರ ಚಾ ಮಾಡ್ಕೊಡಕ ಮುಸ್ರಿ ತಿಕ್ಕಾಕ ಅನುಕೂಲ ಆಕೈತೆ ಅಂದಿವ್ ನಾವು. ನಾ ಈ ಊರ್ ಮಗಳದಿನ್ರಿ. ಯಾವ ಮಗ ಹೇಳ್ದೇವ? ನಾ ಹೇಳತ್ತೀನಿ. ನೀ ದುನಿಯಾ ಹೇಳ್ತಿ ಈ ಊರಿಗೆ ಸೊಸೆ ಇದೀನಿ. ಇಲ್ಲ, ಈ ಊರ್ ಮಗಳ. ಸೊಸೆ ಅಂದ್ ಊಟ್ಲ ಇವು ಎಷ್ಟು ಖುಷಿ ಹಾಕೊಂಡ್ ನೋಡಿ. ಅಯ್ಯೋ, ನೀ ಬಾ ಜಿಗಿದಾಡ್ಬೇಡ. ಅದಕ್ಕ ಹೇಳೋದು, ಹಾ, ಏನದು? ಭೂಮಿ ಮ್ಯಾಗ ಆಸ್ತಿ ಮಾಡ್ತೀವಲ್ಲ ಗೊತ್ತಿಲ್ಲ, ಹಿಂಗ ದೋಸ್ತಿ ಮಾಡ್ಬೇಕತ್ ಹಿಂಗ. ಅಯ್ಯ, ದೋಸ್ತಿ ಇಲ್ಲ. ನಮ್ಮಂತ ಹುಡುಗಿಯರಿಗೆ ಕಟ್ಕೊಳ್ಳೋಕೆ ಪುಣ್ಯ ಮಾಡಿರ್ಬೇಕು. ಅವಿ ನಿನ್ನಂತ ಹುಡುಗಿಯರ್ ಕಟ್ಕೊಳ್ಳಾಕ ನಮ್ಮಂತ ಹುಡುಗಿಯರು ಮಕ ನೋಡು ತೂತು ಡಬರಿ ಆಗೈತಿ. ಯಾಕ? ಇನ್ನೂ ಒಂದು ಲೆಕ್ಕಕ್ಕ ಆ ಆಯಿನ ಎಟ್ಟ ಚಂದ ಅದಾಳ. ನಾ ಹೆಂಗ್ ಕಾಣತ್ತೀನ್ರಿ? ಇಷ್ಟು ಸ್ಮಾರ್ಟ್ ಗರ್ಲ್. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಇಂತ ಒಳ್ಳೆ ಹುಡುಗಿನ ಹೆಸರಿಡ್ತಿ, ಎಷ್ಟು ಸ್ಮಾರ್ಟ್ ಆಗಿ ನಿಂತಿ. ಯಾವ ಸ್ಮಾರ್ಟ್ ಅಂದವ ಯಾರೇ? ಸ್ಮಾರ್ಟ್ ಅಂದವ ಯಾರೇ? ಅಣ್ಣ ನೀವ್ ಯಾರ ಅಂದ್ರೇನಪ್ಪ? ಹುಲಿಗುಳ ಅಯ್ಯೋ, ಅಲ್ಲಿ ತನಕ ಗಿಚ್ಚದಾರಪ್ಪ ಮಂದಿ. ಈ ನಮ್ಮ ಅಕ್ಕ ತಂಗಿಯರು ಹೇಳ್ತಾರ, ನಾವು ಸೂಪರ್ ಅಣ್ಣ ಲಕ್ಷ್ಮಿ ಸ್ಮಾರ್ಟ್ ಅದ್ರೆ ಅನ್ನೋರ್ ಕೈ ಎತ್ರಿ. ಸೂಪರ್ ಅಂತ ಕೈ ಮಾಡ್ರಿ. ಯಾರ್ಯಾರ ಕೈ ಎತ್ತಿರಿ ನಿಮ್ಮ ಕರಿ ಚೋಳ ಕಡಿ. ಯಾಕ? ಹೊಟ್ಟೆ ಕಿಚ್ಚನ, ಹೊಟ್ಟೆ ಕಿಚ್ಚವರಿಗೆ ಮೈಲಾರ್ ಚಂದ ಅದ ಅನ್ನೋರ್ ಕೈ. ಅಯ್ಯೋ ಬಿಡ್ರಿ ಸಾಕು. ಎಲ್ಲ ನನ್ನ ದೋಸ್ತಿಗಳಿಗೆ ಇದಕ್ಕ ಅನ್ನೋದ್ರಿ, ದೋಸ್ತಿ ಚಂದರ ಇರ್ಲಿ ಹೆಂಗಾರ ಇರ್ಲಿ ಮನಸ್ಸು ಶುದ್ಧವಾಗಿದ್ರು ಮುಗಿತ. ಅದ ದೊಡ್ಡ ದೋಸ್ತಿ ಭೂಮಿ ಮ್ಯಾಗ. ಅಯ್ಯೋ, ನಿಮ್ ದೋಸ್ತಿನ ಸ್ನೇಹ ಅಂತ ಒಳಗೊಳಗೆ ಕೆಚ್ಚಿ ಹಾಕ್ತಾರೋ. ಅವಿ ಅವಿ ಅದು ಕ್ಯಾಚ್ ಅಲ್ಲ, ಸ್ಕ್ಯಾಚ್ ಸ್ಕ್ಯಾಚ್. ಒಂದೇ ಪ್ಲೇಟ್ನಾಗ ಅನ್ನ ಉಂಡು 3 ತೈ ಇರ್ತಾರೋ. ಏನ್ ಇಡ್ತಾರ ನೋಡ್, ನಮ್ಮ ಸಾಹೇಬ್ರ ದೋಸ್ತಿ ಆಗ್ಯಾರ ಇಲ್ಲಿ. ಏನ ಮತ್ತೇನೈತಿ? ಮುಗದ ಹೋದ್ ಕತಿ ಇನ್ನ. ಅಯ್ಯ, ನಿಮ್ ಬುರ್ಗ ತೆಗಿಲ್ಲ. ಯಾರಪ್ಪಂದೇನೈತಿ? RCB ಕಪ್ ನಮ್ಮದೈತಿ. ಯಾರಪ್ಪಂದೇನೈತಿ? CSK ಕಪ್ ನಮ್ದೈತಿ. ಅವಿ ಅವ್ರ ಈ ವರ್ಷ ಬ್ಯಾಡತ್ತ ಮೊದಲ ಮನಿಗೆ ಹೋಗ್ಯಾರ. ಈ ವರ್ಷ ಏನಿದ್ರು ಅವನ ಈ ವರ್ಷ ಬೇಕಾದ್ರೆ ಲವ್ ಮಾಡಿದ ಹುಡುಗಿ ಕೇಳ್ರಿ ಬಿಟ್ಟು ಬಿಡ್ತೀವಿ ನಾವು. ಆದ್ರೆ RCB ಬಿಡು ಮಕ್ಕಳಲ್ಲ. ಆದ್ರೆ ನನಗೊಂದು ನೋವು ಐತನ. ಏನದು? ಈ ವರ್ಷ ಏನಾರ ಕಪ್ ಗೆದ್ದು ಬಿಟ್ರೆ ಇಷ್ಟು ಕ್ರೇಜ್ ಉಳಿಯಂಗಿಲ್ಲ ಅದ ನಮ್ದು. ಯಾಕ? ಉರ್ಸಾಕ ಅನುಕೂಲ ಆಗಂಗಿಲ್ಲ ನಮಗ. ನಾವು CSK ದವ್ರ 5 ಕಪ್ ಗೆದ್ದಿ, ಎಷ್ಟು ಖುಷಿ ಅಲ್ಲ. ಮಡಿಚಿ ಅವ್ರು ಗೆದ್ದಿಲ್ಲ ಅನ್ನೋದು ಹೊಟ್ಟೆ ಕಿಚ್ಚ, ಅದಕ್ಕೆ ಅನ್ಕೊಳತ್ತಾರ ಅವ್ರು. ಎಷ್ಟು ಕಪ್ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮತ್ತೆ ಎಷ್ಟು ಅಭಿಮಾನಿ ಹೃದಯ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಕೈತಿ. ನಾವು ಗೆದ್ದೀವಿ ಹೃದಯ. ನಿಮ್ಮವ್ರು ನೀವು ಹೃದಯ ಗೆಲ್ಲೋರ ನೀವು? ಹೌದು. ಮತ್ತೆ ಎದ್ದು ಹೃದಯ ಊರಾಗ ಗೋರಿ ಕಟ್ಟೋರ ನಿಮ್ಮ ಅವ್ರು ನೀವು. ನೋ ವೇ. ನಾವು ಹುಡುಗರಿಗೆ ನಮ್ಮಗ ನಾವು ಸಾಧನೆ ನೋಡಿ ಭಕ್ತರ ಕೈ ಮುಗಿದ್ರನ ದೇವ್ರಿಗೆ ಬೆಲೆ. ಹೌದು ಹುಲಿ. ಭಕ್ತರ ಕೈ ಮುಗಿದ್ರನ ದೇವ್ರಿಗೆ ಬೆಲೆ. ಹೌದು. ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರನ ಇಂತ ಹುಡುಗಿಯಾರಿಗೊಂದು ಬೆಲೆ 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 ಬೆಲೆ. ಯಾರು ಹೇಳಿದ್ರ ಬೆಲೆ ಅಂತ? ನಮ್ಮತ್ತ ಸ್ಮಾರ್ಟ್ ಗರ್ಲ್ ಇರ್ತಾರಲ್ಲ, ಅದಕ್ಕೆ ನಿಮಗೊಂದು ಬೆಲೆ. ಯಾವ ಮಗ ಸ್ಮಾರ್ಟ್ ಅಂದ ಅವ್ನ ಫೋಟೋ ಹಾಕೊಂಡ್ ನನ್ನ ಕೈಯಾಗ. ಅಕ್ಕ ಈ ಹೂ ಅನ್ರೋ ಅಕ್ಕ. ಹಂಗಲ್ಲದ ಕೇಳುದು. ಯವ್ವ ಅವ್ವ ಅಕ್ಕ ಬಿಜಾಪುರಿಂದ ಬಂದಾಳ. 10 ರೂಪಾಯಿ ಕೊಡ್ರಿ ಮಕ್ಕಳ ಹೊಳೆ. ಇಲ್ಲ ನಾನು ಅವ್ರಿಗೆ ನಿಮ್ಮವನು ಬರೀ ಇವ್ರನ್ನ 10 ಕೇಳಿ, ಇಲ್ಲಿ 100 ಕೇಳು. ನಿಮ್ಮವನು 500 ಬರ್ತಾವ. ಅವ್ರ ಅಯ್ಯೋ ಸಜ್ಜಾಗ್ಯಾರ ಅವ್ರ. ಯಾವ ಮಗ? ನಿಮ್ಮ ಅವನು ಒಟ್ಟು ಹುಡುಗಿಯಾರ ಅಣ್ಣ ಅನ್ಕೊತ ಹೋದ್ರೆ ನಾವೇನು ಮಠಕ್ಕೆ ಹೋದ? ಇವರೆಲ್ಲ ನಮ್ಮ ಬ್ರದರ್ಸ್. ಯಾಕಂದ್ರೆ ಅವ್ರ ಮನೆ ಮಗಳದೀನಿ. ಅವ್ರು ಏನಂತಾರ ನಂಗ? ಯಾವ ಮಗ ಹೇಳಿದವ ನೋಡು, ಇಡೇ ಊರಿಗೆ ಸೊಸಿ ಆ ಕಾಕ ಗಟ್ಟ ಮಗಳನಿ. ಹೌದಿಲ್ಲ ಕಾಕ? ನಿನ್ನ ಮಗಳು ಹೌದಿಲ್ಲಿಕ್ಕೆ? ಮಾವ ಆರಾಮದಿಯಾ? ಮಾಮ ಆರಾಮದಿಲ್ಲ?
ಆರಾಮ ಆ ಸೈಡ್ ಮಾತಾಡ್ಸು ಅವ್ರ ಸೈಡ್ ಅದರನ್ನು ಆ ತಲೆ ಮ್ಯಾಗ ಟವಲ್ ಅವ್ನ ಜೀವನ ಸಾಕಾಗೆ ಕೂತಾನ ಅನ್ಸುತ್ತಿಲ್ಲ. ಅವಿ. ಟೆನ್ಷನ್ ತಗೊಂತಿ ಮದುವೆ ಆಗೋಕಿನ್ನ ಮೊದಲು ಜಾಕಿ ಆಗಿದ್ದ, ಇವಾಗ ಈಗ ನೋಡಿದ್ರೆ ಗೊತ್ತಾಕೈತಿ. ಅದಕ್ಕೆ ಹೇಳ್ತೀನಿ ನಾ ಅನುಭವದ ಮಾತು. ಏನದು? ಮದುವೆ ಆಗ್ಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗ, ಮದುವೆ ಆದ್ಮೇಲೆ ಮದುವೆ ಆಗ್ಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗ, ಹೌದು ಮದುವೆ ಆದ್ರ ಎಲ್ಲ ಕಳ್ಕೊಂಡಾಗ. ಮಾವ ನಾ ಇಬ್ರು ಮ್ಯಾಚ್ ಆಗ್ತೀವಿ ಅಂತ ಸೇಮ್ ಕಲರ್ ಹಾಕೊಂಡ್ ಬಂದಿಯಾ? ಇದು ಮುಗಿದಿಂದ ಭೇಟಿಯಾಗಿ ಶೆಡ್ಡಿ ಕರ್ಕೊಂಡು ಹೋಗ್ತಾನ. ಓಕೆ, ಈಗ ವೇದಿಕೆ ಮೇಲೆ ನಮ್ಮ ತಂಡದ ಇನ್ನೋರ್ವ ಕಲಾವಿದರಾಗಿರುವಂಥ ನಮ್ಮ ಜೂನಿಯರ್ ಚಿನ್ನು ಅವರೊಂದಿಗೆ ನಮ್ಮ ಲಕ್ಷ್ಮಿ ಮತ್ತು ನಮ್ಮ ಸೋನು ಮತ್ತು ನಮ್ಮ ತೇಜು ಅವರು ಸಾಥ್ ನೀಡಲು ಬರತ್ತಾರ. ಇವತ್ತು ಅಚಾನಕ್ ಆಗಿ ನಮ್ಮ ಚಿನ್ನು ಅವರು ಬಂದಿದ್ದು ಕೊಪ್ಪಳ ಜಿಲ್ಲೆಯಿಂದ ಸುರ್ಪುರ್ ಹೋಗಿದ್ರಿ ಅಣ್ಣ. ಕಾರ್ಯಕ್ರಮಕ್ಕೆ ಹೊಂಟೀನಿ ಅಂದಾಗ ಬರ್ತಡೇ ವಿಶ್ ಮಾಡಕ್ಕೆ ಬಂದರು. ವಿಶ್ ಮಾಡೋದು ಬೇಡ ಮಮ್ಮ, ಒಂದು ಗೆಟಪ್ ಹಾಕೊಂಬಂದು ನೆಕ್ಸ್ಟ್ ವಿಶ್ ಮಾಡತ್ತೆ ಕರ್ಕೊಂಬಂದಿನಿ. ಒಂದು ಸರಿ ಬರಲಿ ಅಣ್ಣ, ಜೋರ ಚಪ್ಪಾಳೆ ಕಲಾವಿದರಿಗೆ. ಅಣ್ಣ ಅಣ್ಣ ಅಲ್ಲಿ ಅಯ್ಯೋ ನೀರು ಇಲ್ಲಿ ಕುಡೀರಿ, ಇಲ್ಲಿ ಕುಡಿಬೇಡ್ರಿ. ನೀವೇನು ನಾ ತೇರಿ ಗೊತ್ತಾಯ್ತು. ಓಕೆ, ಸೌಂಡ್ ತಮ್ಮಲ್ಲ ಹಚ್ಚ. ಓಕೆ, ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ವೀರಭದ್ರೇಶ್ವರ ಜಾತ್ರೆ ಯಾವ ಉಂಡೇರಿಲ್ಲ ಎಲ್ಲರೂ? ಏನು ಸ್ಪೆಷಲ್ ಮಾಡಿರಿ ಇವತ್ತು? ಹೋಳ್ಗಿ ಅಲ್ಲ, ಒಂದು ನಿಮಿಷ. ನೀವು ಮಾಡಿರ ಅವ್ರು ಮಾಡ್ಯಾರ? ನೀವು ಉಂಡಿರಿಲ್ಲ? ಒಬ್ರ ಕರೆದ್ರಿ ಅಣ್ಣ? ಥ್ಯಾಂಕ್ ಯು ಬ್ರದರ್ಸ್. ನೀವು ಒಬ್ರ ಕರೆದ್ರಿ ಅಣ್ಣಮ್ಮನ? ನಾವು ದಿನ ಬೆಳತನ ಫೋನೆ ಮಾತಾಡ್ತೀವಿ, ಊಟಕ್ಕರ ಕರಯ. ಹಾಯ್ ಅವ್ವ ಈಗ ಈ ನಮ್ಮನೆ ನಾಸ್ತಿದೀವಿ ಏನಿ ಅವ ಅಂತೆಲ್ಲ ವಿಚಾರ ಮಾಡ್ತಾಳೆ ಆಕಿ. ಹಾಟ್ಯ ಬರೋದು ಬಂದು ಒಂದು 50 ವರ್ಷ ಹಿಂದೆ ಬರಲಿಲ್ಲ ನಮ್ಮೂರಿಗೆ ಅಂತ. ಓಕೆ, ಥ್ಯಾಂಕ್ ಯು. ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಒಂದು ವೇದಿಕೆ ಮೇಲೆ ಅದ್ಭುತವಾದ ಒಂದು ಜೂನಿಯರ್ ರವಿಚಂದ್ರನ್ ಅವ್ರನ್ನ ಬರಮಾಡಿಕೊಳ್ಳೋಣ. ಇವತ್ತು ಹಚ್ಚ ಏಯ್ ಮಮ್ಮ. ಓ ಜೂನಿಯರ್ ರವಿಚಂದ್ರ ಬಂದಾರ ಇವಾಗ. ಅಯ್ಯೋ ಅವನ ಕೈಯ ಸಿಕ್ಕ್ರ ಅಯ್ಯೋ ಬ್ಯಾರೇನಾಗೈತ. ಯಾವ ನಮ್ಮ ಟೀಮಿಗೆ ಬಂದ ಅಪ್ಪೋ ನಮ್ಮನ್ನು ಬಿಟ್ಲ ಫುಲ್ ತೋರಿ ಆಡಿಬಿಟ್ಟಿವ. ಓಕೆ, ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮ ಅಣ್ಣ ಇಲ್ಲ ಏ ಹಳದಿ ಟಿ ಶರ್ಟ್ ಏ ಹುಲಿ, ನೀವೊಂದು 4 ಮಂದಿ ಕುಂದ್ರಿ ಅಣ್ಣ. ಅಲ್ಲ ಕೆಳಗೆ ಕೂತ್ರೆ ಅರಿವಿ ಹೊಲಸಕ್ಕವತ್ರಿ ಏನು? ರೈತರ ಮಕ್ಕಳದೀವಿ ಅಣ್ಣ. ಮನ್ನಾ ಬಿದ್ದು ಮನ್ನಾ ಬಂಗಾರದಂತ ಬೆಳೆಯುವಂಥ ರೈತರು ಹೊಟ್ಟೆಗೆ ಹುಟ್ಟಿವಿ ನಾವು. ತೆಳಗೆ ಕುಂದ್ರಿ, ಅರಿವಿ ತೊಳ್ಯಾಕ ಮೊಸರು ತಿಕ್ಕಂತ ಲಗ್ನ ಮಾಡ್ಕೊಂಡು ಕರ್ಕೊಂಬಂದು ಮನ್ಯಾಗ ಅದಾರ ತೊಳಿತಾರ. ಕೊಟ್ಟರು ರೊಚ್ಚಿಗೆ ಅದಾರ. ಈಗ ಯಾವ ರೊಚ್ಚಿಗೆ ಅದ ಆಧಾರ್ ಕಾರ್ಡ್ ಫ್ರೀ ಅಂತ ಹೊಳಮೊಳ ಊರಿಗೆ ಹೋದಿರಿ? ಯಾಕ ವಿಚಾರ ಮಾಡಿ ಹೋರಿ. ಹಂಗ ಕಾಕಗಳಿಗೆ ಮಾಜಿಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಅದಾವ. ನೀವು ಇತ್ತಾಗ ಹೋಗ್ಬೇಕು, ಅವ್ರು ಇತ್ತಾ ಬರ್ಬೇಕು. ಮತ್ತೆ ಅದ್ಯಾಕ ಆಮೇಲೆ ಮನೆಗೆ ಬರ್ರಿ ತೋಡ್ ತೆಗಿತೀವಿ ನಾವು. ಸುಮ್ಮಿರ್ತೀವತ್ ಮಾಡಿ ಏನು? ನಮ್ಮ ಮನೆಗೆ ನೀ ಬಂದಿಯ, ನಿನ್ನ ಮನೆಗೆ ನಾವು ಬಂದಿವಿ. ನಿಮ್ಮ ಮನೆಗೆ ನಾವು ಬಂದಿವಿ. ನಾವು ಹಾಳೆ ಹೆಂಗ್ ಬಂದಿ ಹಂಗೆ ಬಾಂಡೆ ಸುಮ್ಮನೆ ಒಂದು ಚಲೆ ಜಾವ್ ಚಳುವಳಿ. ಆಮೇಲೆ ನೋಡು ಕಷ್ಟಪಟ್ಟು ನಿಮ್ಮ ಅವನು ಊರಾಗ ಎಕರೆ ಸಂಗಡ ರಗಡದವ ಎಲ್ಲರ ತಿಂದು ಜೀವನ ಮಾಡ್ತೀವಿ. ಅಯ್ಯ ಜಾಸ್ತಿ ದಿನ 3 ದಿನ ವಾಪಸ್ ನಮ್ಮಲ್ಲೇ ಬರ್ಬೇಕು. ನೀನು 6 ದಿನ ಇರಕ್ಕೆ ಬಂದೀನಿ ಇಲ್ಲಿ. ನೀನು 3 ದಿನ ಇರಕ್ಕೆ ಬಂದಿ, ನಾವು 3 ದಿನ ಬಂದೀವಿ. ಹೌದಿಲ್ರಿ ಅಣ್ಣ? ಬರ್ಲಿ ಜೋರ ಚಪ್ಪಾಳೆ. ನಮ್ಮ ಹುಡುಗರು ಯಾವಾಗ ಹೇಳ್ತಿರ್ತೀನಿ, ಒಂದು ಹುಡುಗಿಯಿಂದ ಬೆನ್ನು ಹತ್ತದ, ಒಂದು ಎಕರೆ ಹೊಲದಿಂದ ಬೆನ್ನು ಹತ್ತು ದೋಸ್ತ. 1 ವರ್ಷದಾಗ 10 ಹುಡುಗಿಯರು ನಿನ್ನಿಂದ ಬೆನ್ನು ಹತ್ತಾರ. ಮತ್ತೆ ಆ ಮಟ್ಟಕ್ಕೆ ಬೆಳೆದ ನಿಂತು ತಿಂದಿರ್ತೀನಿ. ಓಕೆ, ಥ್ಯಾಂಕ್ ಯು. ಸಾಧನೆಯಿಂದ ನಾವು ಇರ್ತೀವಿ, ನೆನಪಿರ್ಲಿ. ಇಲ್ಲ ಅನ್ಸುತ್ತೆ, ಎಲ್ಲ ಮುಗಿಸ್ಕೊಂಡ ಬಂದಿರಿ. ಹಾರಿ ಹೋಗಿ ಭಾಳ ದಿವಸ ಅನ್ನತ್ತಾರ. ಹುಚ್ಚನ ಆಟಗಳು ಬರ್ರಿ ಹುಡುಗರು ಹಾಡನ್ನ ಹಾಡಕತ್ತಾರ. ನಮ್ಮ ಹೆಣ್ಮಕ್ಳದ್ದು ಒಂದು ಯಾವ್ದು ಗೀತೆ ಹಾಡ ಅವ್ರ ಸಂಬಂಧನ ಹಾಡ್ತೀನಲ್ಲ. ಹಾಡ್ರಿ ಸರ್, ಒಂದು ಹಾಡ್ಲೆ ಯಾರ್ಯಾರು ಹೆಣ್ಮಕ್ಳು ಹಾಡ್ಬೇಕಂತೇಳಿ ಅಪೇಕ್ಷೆ ಇದೆ. ಕೈ ಐತ್ರಿ ನೋಡೋಣ. ಅದು ವಿಶೇಷವಾಗಿ ಹೆಣ್ಮಕ್ಳ ಸಂಬಂಧ ಯಾರ್ಯಾರು ಬೇಕು ಕೈ ಐತ್ರಿಲ್ಲ ಅಂದ್ರೆ ಮತ್ತೆ ಜಾನಪದ ಚಾಲು ಮಾಡ್ಬಿಡ. ನಮ್ಮ ಅಕ್ಕ ಪುಣ್ಯ ಬರ್ಲಿ ನಿನ್ನ ಗಂಡಗ. ಯಾರು ಇಲ್ಲ ನೋಡ್ರಿ, ಜಾನಪದ ಚಾಲು ಮಾಡಿ ಸರ್. ನೀವು ಕೆಲಸ ಆಗಲ್ಲ. ಅಕ್ಕ ನೀ ಹಾಡನತ್ತೀಯ, ಸಾಕು ಮನೆಗೆ ಹೋಗೋಣತ್ತೀಯ. ಯಾವ ಹಾಡ ಅಂತ ಹೇಳು. ಆಯಿ ಸಂಬಂಧ ಒಂದು ಹಾಡ್ಲ್ಯಾ? ಹಾಡು ಇಲ್ಲಿ ಮುಂದೆ ಬನ್ನಿ. ಈಗ ನೀ ಊರು ಸೊಸಿ ಅಂತ ಅನ್ಕೋ. ಓಕೆ ಅನ್ಕೊಂಡೆ. ಇವತ್ತು ನಿನ್ ಸೀರೆ ಕಾರಣ ಐತಿ ಅಂತ ಅನ್ಕೋ. ಓಕೆ ಅನ್ಕೊಂಡೆ. ಅಂದ್ರೆ ಇವತ್ತು ನಿಂದ ಸೀರೆ ಕಾರಣ ಅನ್ಕೊಂಡೆ ನಾ ಹಿಂಗ. ಅದ ಅಂದ್ರೆ ಹೊಟ್ಟಿಲೆ ಇದೀನಿ ಅಂತ ಅನ್ಕೋ. ಮಾವ ಅಪಿ ಅವನಾನ? ಓಕೆ ಮಾವ. ಏನು ಕಾಕ ಬ್ಯಾಂಕಿನಿ ಅನ್ಕೊಂಡೆ. ಬರೇ ಕಣ್ಣಾಗ ಗದ್ಲ ಹಿಡಿಸಿದೆಯಲ್ಲ.
ಅನ್ಕೊಂಡೆ ಈ ಕಟ್ಟಿದವ ಈ ನಿನ್ನ ಹೊಟ್ಟೆಯಲ್ಲಿ ಕಟ್ಟಿದವರು ಯಾರು? ಮಾದೇಶ ಅವ ಸೂಚಾಪ್ ಆಗ್ಯಾನ. ಅವಿ ಹಾ ಹಲೋ ಹಲೋ ಯಾವ ಯಾರು ಕಿತ್ತಾರ ನೋಡಿ ಚ ಕಡೆ ಏನ್ ಕಾಣವತ್ತಪ್ಪ ಮಾಡಿ ಆಯ್ತಾ? ಹಲೋ 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 ಬಂದಾಗಿದ್ದ ನಮ್ಮ ಲಕ್ಷ್ಮಿ ಅವರ ಕಲೆಯನ್ನು ಮೆಚ್ಚಿ ಕಾಸ ಅವರ ಚಿಗವನ ಮಗ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಬರ್ಲಿ ಒಂದ್ಸರಿ ಚಪ್ಪಾಳೆ. ಲಕ್ಷ್ಮವ್ವ ಇದನ್ನ ಯಾಕೆ ಕೊಟ್ಟಾನ ಹೇಳು? ಯಾಕ ಯವ್ವ ದುರ್ಗಾವ್ ದ್ಯಾಮವ್ವ ಮಯ್ಯ ಬಂದ್ರಾಗತ್ತೆ ಕೂದಲ ಬಿಟ್ಕೊಂಡು ಅಡ್ಡಾಡಬೇಡ, 2 ಏರ್ಪಿನ್ ತಗೊಂಡು ಹಾಕೋ ಅಂತ ಇದೊಂದು 100 ರೂಪಾಯಿ ಕೊಟ್ಟಾನ. ಅದು ಪ್ಯಾಷನ್, ಅದು ಪ್ಯಾಷನ್. ಹೆಂಗ? ಹಾ ಹೌದು ಪ್ಯಾಷನ್ ಇದು. ಹಾ ನೋಡಿ ಹಾಗಲ್ಲ ಅಂಜುಟಿಗೆ ಜಾತ್ರೆ ಟೊಬ್ಬ ಮಾರೋಕೆ ಆಗ್ಯಾಳ. ರಮಟ್ ಚಂದ ಇಲ್ಲಲ್ಲ ಅದಕ್ಕೆ ಹೊಟ್ಟೆ ಕಿಚ್ಚ. ಅವಿ ಇಲ್ಲಿ ಚಂದ ಇರೋದು ಇಂಪಾರ್ಟೆಂಟ್ ಅಲ್ಲ ಆಯಿ, ಮತ್ತ ಇಲ್ಲಿ ಚಂದ ಇರೋದು ಭಾಳ ಇಂಪಾರ್ಟೆಂಟ್ ಆಕತಿ. ಅಯ್ಯೋ ನಿಮ್ಗೆ ಗೊತ್ತೈತಿ ನಿಮ್ಮ ಮನಸ್ಸು ಎಷ್ಟು ಚೈನಾ ಬಜಾರ್ ಅಂತ. ಹೌದು ನಮ್ದು ಚೈನಾ ಬಜಾರ, ನಿಮ್ದು ಬಿಗ್ ಬಜಾರ. ಇಲ್ಲ ನಮ್ದೇನ್ ಬಿಗ್ ಬಜಾರ್ ಅಲ್ಲ ನಿಮ್ದು. ಅವಿ ಇವರ ಕಲೆಯನ್ನು ಮೆಚ್ಚಿ 101 ರೂಪಾಯಿ ಕೊಟ್ಟರೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಲಕ್ಷ್ಮೀ ವಿಜಯಪುರ ಅವರಿಗೆ. ಇದು 100 ರೂಪಾಯಿ ಅಲ್ಲ 1000 ರೂಪಾಯಿ ಅಂತ ತಿಳ್ಕೊಂಡು ಇದನ್ನು ಸ್ವೀಕರಿಸಬೇಕು. ಯಾಕಂದ್ರ ಥ್ಯಾಂಕ್ ಯು ಸರ್. ಈ 100 ರೂಪಾಯಿ ನಾಳೆ ನೀ ಚಾಕ್ಲೇಟ್ ತಗೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇದು 100 ಅಲ್ಲ 1000 ರೂಪಾಯಿ ಅನ್ಕೋಬೇಕು ನೀ. ಥ್ಯಾಂಕ್ ಯು ಅಣ್ಣ. ಅಂಜುಟಿಗೆ ಒಳಗ ನಿನ್ನ ಕಲೆಯನ್ನು ಮೆಚ್ಚಿ ಕೊಟ್ಟಾರ, ಅವ್ರಿಗೆ ಧನ್ಯವಾದಗಳನ್ನು ಹೇಳ ಲಕ್ಷ್ಮಿ. ತೋ ಬೇಡ ನೀನೇ ಇಟ್ಕೋ. ಅಪ್ಪಿ ಮಂದಿ ಕೊಟ್ಟಿದ್ದು ಇಟ್ಕೊಂಡು ರೆಡಿ ಇಲ್ಲ ನನಗ, ಕೊಟ್ಟ ರೂಢ ನನಗ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಜೋರ ಚಪ್ಪಾಳೆ. ಬೇಡ ನೀನೇ ಇಟ್ಕೋ. ಅಪ್ಪಿ ನಾ ಹೇಳಿಲ್ಲ ನಿನಗೆ ಬಂದಿದ್ದು ನಿನಗ, ನನಗೆ ಬಂದಿದ್ದು ನನಗ ಅಂತ ಹೇಳಿ ಈ ಕಲಾ ಕಾಣಿಕೆನ ಅವ್ರಿಗೆ ಒಪ್ಪಿಸ್ತೀನಿ. ತಾವೆಲ್ಲರೂ ಕೂಡ ಲಕ್ಷ್ಮಿ ಆಕೆ ಏನಂತ ಗೊತ್ತೇನ್ರಿ? ಇದು ಎಲ್ಲಿ ಅವನ ಪಕ್ಕಂದ ಹೋಗ್ತಾನ ನಾ ತಾಳಕ್ಕೆ. ಯವ್ವ ಬೇಡ ಮಂದಿಗೆ ಆಸೆ ಪಡವಲ್ಲ. ತೋ ಬರ್ಲಿ ಚಪ್ಪಾಳೆ ಹೊಡ್ಸ್ ಮತ್ತ ಅವ್ರು ಕೂಡ. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ಮ ಮನೆದೇವ್ರ ಆನಿ. ಯಾಕ ರೊಟ್ಟಿ ಮಾಡಿ ಸಾಕಾಗಿರ್ತೈತಿ. ಏನ್ ಚಪ್ಪಾಳೆ ಹೊಡಿ ಅಂದ್ರೆ ಏನ್ ಹೊಡಿಬೇಕು? ಓಕೆ ಥ್ಯಾಂಕ್ ಯು, ಧನ್ಯವಾದಗಳು. ಬರ್ಲಿ ಜೋರ ಚಪ್ಪಾಳೆ ಲಕ್ಷ್ಮೀ ವಿಜಯಪುರ ಅವರಿಗೆ. ಬರ್ಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ RCB ಬಾಯ್ಸ್ ಅವರು 101 ರೂಪಾಯಿ ಕಲಾಕಾನಿ ಕೊಟ್ರ. ಅಣ್ಣ ನಾ ಇಂಡಿ ತಾಲೂಕು ತಿಂಡಿಯರ್ ಅಂತಿದ್ದೆ, ಕರೆನ ತಿಂಡಿಯರಪ್ಪ. ನೀವು ಗಿಡದಾಗ ಹತ್ತಿ ಕುಂತಿರಲ್ಲ. ಅಯ್ಯೋ ಗೊತ್ತೇ ಇಲ್ಲ, ಇಟತನ ನೋಡೇ ಇಲ್ಲ ನಾನು. ಅಯ್ಯ ಅವ್ರು ಹಾಗೆಲ್ಲೇ ಕುಂತಾರ. ಓಕೆ ಥ್ಯಾಂಕ್ ಯು. ಹಲೋ ಹಲೋ ಓಕೆ ಥ್ಯಾಂಕ್ ಯು. ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ. ಹಾಡನೇ ಹಾಡ್ಲಿಲ್ಲ. ಹಾಡ ಈಗ ಹಾಡ್ತ ನಾವು